ಮತ್ತು ಏನೇನು ರಕ್ತ ಕಲೆಗಳಿರ್ಬೋದು, ಕೂದಲುಗಳಿರ್ಬೋದು, ಅವ್ರ ಬಟ್ಟೆಗಳಿರ್ಬೋದು, ಮತ್ತು ಮೊಬೈಲಲ್ಲಿ ಎಲ್ಲೆಲ್ಲಿ ಲೊಕೇಶನ್ ಹಾಕ್ದಾಗ ಅವ್ರು ಎಲ್ಲೆಲ್ಲಿ ಇರ್ತಾರೆ, ಈಗೆಲ್ಲ ಟೆಕ್ನಾಲಜಿ ಚೆನ್ನಾಗಿ ಬೆಳೆದಿದೆ. ಹಾಗಾಗಿ ಇದನ್ನು ಸುಳ್ಳು ಅಂತ ನಾವು ಮನವರಿಕೆ ಮಾಡ್ಕೊಡೋಕೆ ಆಗೋದೇ ಇಲ್ಲ. ಯಾಕಂದರೆ ಪೊಲೀಸ್ನವ್ರು ಏನು ತನಿಖೆ ಮಾಡಿ ಕೋರ್ಟ್ ಚಾರ್ಜ್ ಶೀಟ್ ಹಾಕಿರ್ತಾರೆ, ಅದ್ರ ಪ್ರಕಾರನೇ ಎವಿಡೆನ್ಸ್ ನಡೀತದೆ. ಸೊ ಅದರಲ್ಲೆಲ್ಲ ಪ್ರೂಫ್ ಆದಾಗ ಈಗ ಪ್ರಜ್ವಲ್ ರೇವಣ್ಣಂಗೆ ಅದೇ ಥರ ಆಗಿದ್ದು. ಸೊ ಹಾಗಾಗಿ ಪ್ರೂಫು ಎಲ್ಲ ಕರೆಕ್ಟಾಗಿದ್ದರಿಂದ ಅವ್ರು ಮಾಡಿ ನಿಜ ಅಂತ ಎಲ್ಲ ಒಪ್ಕೊಂಡಿದ್ದರಿಂದ ಅದಕ್ಕೆ ಅವ್ರಿಗೆ ಜೀವಾವಧಿ ಶಿಕ್ಷೆ ಆಯಿತು. ಸೊ ದರ್ಶನ್ಗೆ ಮುಂದಿನ ದಿನಗಳಲ್ಲಿ ಅವರು ನಡ್ಕೊಳ್ತಾ ರೀತಿ ನೋಡಿದ್ರೆ ಒಂದು ಸಲ ಅಪರಾಧ ಆಗಿರಿ ಬೇಲಿಂದ ಈಚೆ ಬಂದರೂ ಅವ್ರ ನಡವಳಿಕೆ ಇನ್ನೂ ಚೇಂಜ್ ಆಗಿಲ್ಲ ಅಂದರೆ ಅವರ ಒಂದು ದುರಾಂಕಾರನೇ ತೋರಿಸ್ತದೆ. ಸೊ ನಾನು ದರ್ಶನ್ ಅವ್ರು ಮೈಸೂರಿನಲ್ಲಿ ಆಗಿದ್ರು, ದರ್ಶನ್ ಅವ್ರು ನಾನು ಹತ್ತಿರ ನೋಡಿಲ್ಲ, ಅವ್ರ ಫಿಲಮಲ್ಲಿ ನೋಡಿದ್ದೀನಿ. ಅವ್ರ ಕುಟುಂಬ ಎಲ್ಲ ಚೆನ್ನಾಗಿ ಗೊತ್ತು ನನಗೆ. ಅವ್ರ ಜೊತೆ ಓಡಾಡೋ ಹುಡುಗರುಗಳು ಸುಧಾ ನನಗೆ ಗೊತ್ತು. ಆದರೆ ದರ್ಶನ್ ಅವರು ಈ ರೀತಿ ಸಾಮಾಜಿಕವಾಗಿ ವರ್ತಿಸೋದು ನನಗೆ ಖಂಡನೀಯ. ಯಾರಿಗೂ ಒಬ್ಬ ನಟ ಅಂದರೆ ರಾಜ್ಕುಮಾರ್ ಅವರು ಎಂಥ ಮೇರು ನಟ ಅವರು, ಎಂದಾರು ಅವರು ಪಬ್ಲಿಕ್ಕಲ್ಲಿ ಒಬ್ಬ ರಾಜ್ಕುಮಾರ್ನ ಸರಿ ಅಂತ ಹೇಳಿದವ್ರು ಯಾರಿಲ್ಲ. ಯಾಕಂದ್ರೆ ನೀವು ಇರೋದೇ ಅಭಿಮಾನಿಗಳನ್ನ ಪ್ರೀತಿಯಿಂದ ಕಾಣಬೇಕು. ಅಭಿಮಾನಿಗಳೇ ದೇವರುಗಳು. ಅವರಿದ್ದರೆ ನೀವು ಅಂಥವ್ರು ನೀವು ಪಬ್ಲಿಕ್ಕಲ್ಲಿ ಅಭಿಮಾನಿಗಳನ್ನ ನೀವು ವಿರೋಧ ಮಾಡ್ಕೊಂಡ್ರೆ ನೀವು ಏನು ಸಕ್ಸಸ್ ಆಗೋಕ್ಕಾಗ್ತದೆ ಫಿಲಮ್ ಇಂಡಸ್ಟ್ರಿಯಲ್ಲಿ? ನಿಮ್ಮನ್ನು ಯಾರು ಚಿತ್ರನಟ ನಾಯಕ ಅಂತ ಕರೀತಾರೆ? ಹಾಗಾಗಿ ಮುಂದಿನ ದಿನಗಳಾದ್ರು ನೀವು ಈಗ ಕೋರ್ಟು ಕೊಟ್ಟಿರೋದು ನನಗೆ ಸರಿ ಅನಿಸ್ತಾ ಇದೆ. ಯಾಕಂದರೆ ಮಾಡಿ ದುಡ್ಡನ್ನ ಮಾರಿ ತಪ್ಪು ಮಾಡಿದ್ರೆ ಶಿಕ್ಷೆ ಆಗೇ ಆಗ್ತದೆ.